ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಏನಂತ ಹೇಳೋದಾದರೆ ಯಾವ ರೀತಿ ಮೀನು ಸಾಂಬಾರು ಮಾಡೋದು ಅಂತೇಳಿ ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಕ್ವಿಕ್ಕಾಗಿ ತೋರಿಸ್ತಾ ಇದ್ದೀನಿ. ಒಂದು 3 ನಿಮಿಷ 4 ನಿಮಿಷದಲ್ಲೇ ಅಷ್ಟೇ ವಿಡಿಯೋ ಇರೋದು. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ 2 kg ಅಷ್ಟು ಜಿಲೇಬಿ ಮೀನನ್ನು ತೊಗೊಂಡು ಬಂದಿದ್ರು. ಅದನ್ನು ಸ್ವಲ್ಪ ಕಬಾಬಿಗೆ ಎತ್ತಿಟ್ಟಿದ್ದೆ. ಇನ್ನು ಮಿಕ್ಕಿದ್ದನ್ನು ಸಾಂಬಾರು ಮಾಡ್ತಾ ಇದ್ದೀನಿ. ಸಾಂಬಾರಿಗೆಲ್ಲ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತೇಳಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದ್ರ ಜೊತೆಲಿ ನಿಮಗೆ ಏನೇನು ಅಂತಲೂ ಹೇಳ್ತೀನಿ. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, 1-2 ಟೊಮೊಟೊ, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಆಮೇಲೆ ಸ್ಪೈಸಸ್ ಎಲ್ಲ ಏನಿದೆ ಅದು. ಅದಕ್ಕೂ ಮುಂಚೆ ಫ್ರೆಂಡ್ಸ್, ಯಾರೆಲ್ಲ ನಾನು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸ್ವಲ್ಪ ನಾನು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ಕೊಬ್ಬರಿ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ಅರಿಶಿನ, ಅದ್ರ ಜೊತೆ ಗೋಡಂಬಿ ತೊಗೊಂಡಿದ್ದೀನಿ. ಕಡಲೆ ಬದಲು ಗೋಡಂಬಿ ತೊಗೊಂಡಿದ್ದೀನಿ. ಏನಕ್ಕೆ ಅಂದರೆ ಸಾಂಬಾರು ಸ್ವಲ್ಪ ಮೀನಿನ ಸಾಂಬಾರು ಮಂದ ಇದ್ರೇ ಚೆಂದ, ತಿಳಿವಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಮನೇಲಿ ಏನು ಸ್ಪೈಸಸ್ ಇದೆ ಅದನ್ನೆಲ್ಲ ಹಾಕ್ಕೊಂಡ್ರೆ ಆಗುತ್ತೆ. ಮಾಮೂಲಿ ಚಕ್ಕೆ, ಲವಂಗ, ಸೋಂಪು ಕಾಳು, ಏಲಕ್ಕಿ, ಜಾಯಿ ಪತ್ರ ಇಷ್ಟನ್ನು ತೊಗೊಂಡಿದ್ದೀನಿ. ಇದನ್ನೆಲ್ಲ ಫುಲ್ಲು ನಯಸ್ಸಿಗೆ ರುಬ್ಕೋಬೇಕು ಫ್ರೆಂಡ್ಸ್. ಮೀನಿನ ಸಾಂಬಾರಿಗೆ ಖಾರ ದಪ್ಪಗಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ತುಂಬ ನಯಸ್ಸಾಗಿದ್ದರೆ ಇನ್ನೂ ಚೆನ್ನಾಗಿ ಅನಿಸುತ್ತೆ. ನಾನು ಇದನ್ನೆಲ್ಲ ಖಾರನೆಲ್ಲ ನಾನು ರುಬ್ಕೊತಾ ಇದ್ದೀನಿ. ಮೀನಿನ ಸಾರು, ಮೀನಂತೂ ತುಂಬಾ ಆರೋಗ್ಯಕ್ಕೆ, ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಅಷ್ಟೇ ಮೀನಂತೂ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಚಿಕನ್ನಿಗಿನ್ನ ಮೀನೇ ಬೆಸ್ಟು. ಈ ವೆದರ್ಗೆ, ಚಳಿ ವೆದರ್ಗೆ, ಮಳೆ ವೆದರ್ಗೆ ಬೆಸ್ಟು. ಖಾರನ ನೈಸಾಗಿ ರುಬ್ಕೊಂಡು ನಾನಿಲ್ಲಿ ಅಗಲನ ಪಾತ್ರೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈ ಥರದ್ದು ಅಗಲ ಇರೋ ಪಾತ್ರೆ ಆದರೆ ಮೀನು ಸಾಂಬಾರು ಮಾಡಲಿಕ್ಕೆ ಚೆನ್ನಾಗಿ ಅನಿಸುತ್ತೆ. ನಾನು ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ನಾನು ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ, ಅದ್ರ ಜೊತೆಲಿ ಕಸ್ತೂರಿ ಮೇಥಿನ ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ಏನು ರುಬ್ಬಿಟ್ಕೊಂಡಿದ್ದೀನಲ್ಲ ರುಬ್ಬಿಟ್ಕೊಂಡಿರೋ ಖಾರನ ಹಾಕ್ಬಿಟ್ಟು ಒಂದು 2-3 ನಿಮಿಷ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಅದು ಖಾರ ಹಾಕಿದಾಗಲೇ ಒಂದು ಸ್ವಲ್ಪ ಉಪ್ಪೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದು 2-3 ಬಾರಿ ನಾವು ಕುದಿಸ್ಬೇಕಾಗುತ್ತೆ. ಅದಾದಮೇಲೆ ನಮಗೆ ಎಷ್ಟು ಬೇಕು ನೀರು ಅಷ್ಟನ್ನು ಹಾಕ್ಕೊಂಡ್ರೆ ಆಯಿತು. ಮೀನಿನ ಸಾಂಬಾರು ಗಟ್ಟಿಗೇ ಇರಬೇಕು, ತೆಳಗಿದ್ರೆ ಚೆನ್ನಾಗಿ ಅನಿಸಲ್ಲ. ಅದು ಮೀನಿನ ಸಾಂಬಾರು ಯಾವ ರೀತಿ ಅಂದರೆ ತಕ್ಷಣ ಫ್ರೆಶ್ಶಾಗಿ ಮಾಡಿ ಊಟ ಮಾಡ್ತೀವಿ ಅಂದರೆ ಅಷ್ಟು ಟೇಸ್ಟ್ ಆಗೋಲ್ಲ ಫ್ರೆಂಡ್ಸ್. ನೈಟ್ ಮಾಡಿಬಿಟ್ಟು ಮಾರ್ನಿಂಗ್ ಊಟ ಮಾಡೋದಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸಾಂಬಾರು. ಅಂದರೆ ಅವಾಗ ಮಾಡಿ ಅವಾಗ ಊಟ ಮಾಡೋದು ಅಷ್ಟು ಟೇಸ್ಟ್ ಅನಿಸಲ್ಲ. ನೀರೆಲ್ಲ ಹಾಕ್ಬಿಟ್ಟು ನಾನಿಲ್ಲಿ ನನಗೆ ಎಷ್ಟು ಬೇಕು ನೀರು ಅಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಒಂದು 10 ನಿಮಿಷ ಕುದಿಸಿದ್ದೀನಿ ಫ್ರೆಂಡ್ಸ್. ನೋಡಿ, ಸೈಡಲ್ಲೆಲ್ಲ ಎಣ್ಣೆ ಬಿಡಬೇಕು, ಆ ರೀತಿ ಸಾಂಬಾರು ಕುದಿಬೇಕು. ಕುದ್ದಾದಮೇಲೆ ಫಸ್ಟು ನಾನಿಲ್ಲಿ ತಲೆ ಹಾಕ್ಕೊತಾ ಇದ್ದೀನಿ. ತಲೆ ಅಂದರೆ ಒಂದು ಸ್ವಲ್ಪ ಗಟ್ಟಿ ಇರುತ್ತೆ, ಹಾಗಾಗಿ ಬೇಯೋದು ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಫಸ್ಟಿಗೆ ತಲೆ ಹಾಕ್ಬಿಟ್ಟು ಅದಾದಮೇಲೆ ಮೇಲೆ ಮಿಕ್ಕಿರೋದನ್ನು ಹಾಕ್ತೀನಿ. ಅದೆಲ್ಲ ಹಾಕ್ಕೊಂಡ್ಬಿಟ್ಟು ವಿತ್ ಕಬಾಬ್ ಬೇಕು ಅಂತ ಹೇಳ್ತಿದ್ದ, ಅವನಿಗೆ ಒಂದು 2-3 ಪೀಸ್ ಕಬಾಬ್ ಎಣ್ಣೆಗೆ ಹಾಕ್ಬಿಟ್ಟು ಕಬಾಬು ಇನ್ನು ಯಾವ ರೀತಿ ಮಾಡೋದು ಅಂದರೆ ನಾನು ಅದೇ ಒಂದು ವಿಡಿಯೋ ಮಾಡಿದ್ದೀನಿ ನಿಮಗೆ, ಕಬಾಬ್ ಯಾವ ರೀತಿ ಮಾಡೋದು ಅಂತೇಳಿ. ಅದೇ ಥರನೇ ನಾನು ಮೀನಿಗೂ ಅಷ್ಟೇ ಎಲ್ಲ ಇದನ್ನೆಲ್ಲ ಹಾಕ್ಬಿಟ್ಟು ಕಬಾಬ್ ಅವನಿಗೆ ಮಾಡಿಕೊಟ್ಟೆ. ನೆಕ್ಸ್ಟ್ ಇಲ್ಲಿ ಸಾಂಬಾರು ರೆಡಿಯಾಗಿತ್ತು, ಅಂದರೆ ತುಂಬ ಚೆನ್ನಾಗಿತ್ತು. ಈ ವೆದರಿಗಂತೂ ತುಂಬಾ ಸೂಟಬಲ್ ಆಗುತ್ತೆ. ಶೀತ ಕೆಮ್ಮು ಇತ್ತು ಅಂದರೆ ಈ ಮೀನಿನ ಸಾಂಬಾರು ಕುಡಿದ್ರೆ ಆಲ್ಮೋಸ್ಟ್ ಶೀತ ಕೆಮ್ಮು ಕಡಿಮೆ ಆಗುತ್ತೆ. ಫ್ರೆಂಡ್ಸ್, ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನನ್ನ ವೀಡಿಯೋಗೆ ಒಂದು ಲೈಕ್ ಕಮೆಂಟ್ ಇರಲಿ ಅಂತ ಹೇಳಿ, ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.